ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ಬುಡನುತ ಭಾರತಿ ಒಡೆಯನೆ ಪ್ರಾರ್ಥಿಪೆ ಬಿಡಿಸು ಭವದ ಮಾಯಾ, ಬಿಡಿಸು ಭವದ ಮಾಯಾ. ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ದರುಶನದಿಯನ್ನ ಜನ್ಮ ಪಾವನ್ನವಾಯಿತೈಗ, ನಿನ್ನ ದರುಶನದಿಯನ್ನ ಜನ್ಮ ಪಾವನ್ನವಾಯಿತೈಗ. ನಿನ್ನನುಗ್ರಹವನ್ನು ಪಡೆದ ಸಂಪನ್ನರುಳಿಡು ಜೀಯ, ಸಂಪನ್ನರುಳಿಡು ಜೀಯ. ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ತರುಚರಣ ದ್ವಿಜ ವರರೂಪತ್ರಯ ಧರಿಸಿದಂಥ ದೇವ, ತರುಚರಣ ದ್ವಿಜ ವರರೂಪತ್ರಯ ಧರಿಸಿದಂಥ ದೇವ. ದುರುಳ ದೈತ್ಯ ಪರಿವಾರ ಗರ್ವಹರ ಶರಣರ ಸಂಜೀವ, ಶರಣರ ಸಂಜೀವ. ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ಸೃಷ್ಟಿಯೊಳಗೆ ಅತಿ ಶ್ರೇಷ್ಠವೆಂದೆನಿಸಿದ ಕುಷ್ಟಗಿ ಪುರವಾಸ, ಸೃಷ್ಟಿಯೊಳಗೆ ಅತಿ ಶ್ರೇಷ್ಠ ಎಂದೆನಿಸಿದ ಕುಷ್ಟಗಿ ಪುರವಾಸ. ದಿಟ್ಟಮೂರುತಿ ಶ್ಯಾಮಸುಂದರ ವಿಠ್ಠಲ ಪ್ರಿಯದಾಸ, ವಿಠ್ಠಲ ಪ್ರಿಯದಾಸ. ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ಬುಡನುತ ಭಾರತಿ ಒಡೆಯನೆ ಪ್ರಾರ್ಥಿಪೆ ಬಿಡಿಸು ಭವದ ಮಾಯಾ, ಬಿಡಿಸು ಭವದ ಮಾಯಾ. ಅಡವಿ ನಿಲಯ ನಿನ್ನಡಿಗರಗುವೆ ಕರಪಿಡಿದು ಪಾಲಿಸಯ್ಯ, ಕರಪಿಡಿದು ಪಾಲಿಸಯ್ಯ. ರಾಮಸ್ಯ ಸುಖದಂ ಚ ಸುರದ್ರುಮಂ ಪೀನವೃತ್ತಮಹಾಬಾಹುಂ ಸರ್ವಶತ್ರುನಿವಾರಣಂ, ಸರ್ವಶತ್ರುನಿವಾರಣಂ. ನಾನಾರತ್ನ ಸಮಾಯುಕ್ತ ಕುಂಡಲಾದಿವಿರಾಜಿತಂ ಸರ್ವದಾ ಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ.
आसीनं चक्रतीर्थस्य दक्षिणस्थे गिरौ सदा तुङ्गाम्बोधि तरङ्गस्य वातेन परिशोभितम् नानादेशगतैः सद्भिः सेव्यमानं नृपोत्तमैः धूपदीपादि नैवेद्यैः पञ्चखाद्यैश्च शक्तितः पञ्चखाद्यैश्च शक्तितः भजामि श्री हनुमन्तं हेमकान्ति समप्रभं व्यासतीर्थयतीन्द्रेण पूजितं प्रणिधानतः त्रिवारं यः पठेन्नित्यं स्तोत्रं भक्त्या द्विजोत्तमः वाञ्छितं लभतेऽभीष्टं षण्मासाभ्यन्तरे खलु पुत्रार्थी लभते पुत्रं यशोर्थी लभते यशः विद्यार्थी लभते विद्यां धनार्थी लभते धनम् सर्वथा मास्तु सन्देहो हरिः साक्षी जगत्पतिः यः करोत्यत्र सन्देहं स याति नरकं ध्रुवम् यः करोत्यत्र सन्देहं स याति नरकं ध्रुवम् ಅಡವಿರಾಯನೆ ನಿನ್ನ ಅಡಿಗಳಿಗೆರಗುವೆ ಕೊಡುತ್ತವ ಪದರತಿಯ ಸನ್ಮತಿಯ ಕೊಡುತ್ತವ ಪದರತಿಯ ಸನ್ಮತಿಯ ಜಡ ಜನಾಭನ ಪಾದ ಜಡ ಜಾಳಿ ಸುರಮೌಳಿ ಜಡ ಜನಾಭನ ಪಾದ ಜಡ ಜಾಳಿ ಸುರಮೌಳಿ ಮೃಡಗೆಯ ಜೀವೋತ್ತಮ ಶ್ರೀ ಹನುಮ ಮೃಡಗೆಯ ಜೀವೋತ್ತಮ ಶ್ರೀ ಹನುಮ ಅಡವಿರಾಯನೆ ನಿನ್ನ ಅಡಿಗಳಿಗೆರಗುವೆ ಕೊಡುತ್ತವ ಪದರತಿಯ ಸನ್ಮತಿಯ ಪರಿಸರ ದೇವನೆ ಹರಿಕುಲ ಜಾತನೆ ಭರತಾಗ್ರಜ ದೂತನೆ ತರುಚರನೆ ಭರತಾಗ್ರಜ ದೂತನೆ ತರುಚರನೆ ಭರತಾಗ್ರಜ ದೂತನೆ ಶರಧಿ ಲಂಘಿಸಿ ದುರುಳ ಕ್ರವ್ಯಾದರ ಶರಧಿ ಲಂಘಿಸಿ ದುರುಳ ಕ್ರವ್ಯಾದರ ತರಣಿಗೀತ ಧೀರಾ ಜಿತ
मारा तरणि गीत धीरा जित मारा हरिवंश जातने हरि कृष्ण प्रीतने हरिवंश जातने हरि कृष्ण प्रीतने कुरुकुलांबुज सोमने बल भीमने कुरुकुलांबुज सोमने बल भीमने कुरुकुलांबुज सोमने हरिपद वाळदने हरि रूप ताळदने हरिपद वाळदने हरि रूप ताळदने चरण रजदी मेरे दी निदयदी चरण रजदी मेरे दी निदयदी ಅಡವಿರಾಯನೆ ನಿನ್ನ ಅಡಿಗಳಿಗೆರಗುವೆ ಕೊಡುತ್ತವ ಪದರತಿಯ ಸನ್ಮತಿಯ ಕೊಡುತ್ತವ ಪದರತಿಯ ಸನ್ಮತಿಯ ಆನಂದದಾತನೆ ಆನಂದ ತೀರ್ಥನೆ ಆನಂದದಾತನೆ ಆನಂದ ತೀರ್ಥನೆ ಆನಂದ ಪಥದರ್ಶನೆ ಮುನಿವರನೆ ಆನಂದ ಪಥದರ್ಶನೆ ಮುನಿವರನೆ ಆನಂದ ಪಥದರ್ಶನೆ ಮಾನದ ಅಭಿನವ ಪ್ರಾಣೇಶ ವಿಠಲನ ಮಾನದ ಅಭಿನವ ಪ್ರಾಣೇಶ ವಿಠಲನ ಪ್ರಾಣಪದಕ ಜಿಯನೆ ಮಧ್ವಾರ್ಯ ಪ್ರಾಣಪದಕ ಜಿಯನೆ ಮಧ್ವಾರ್ಯ ಅಡವಿರಾಯನೆ ನಿನ್ನ ಅಡಿಗಳಿಗೆರಗುವೆ नमः तपस्पतये नमो नीलग्रीवाय निधिकण्ठाय नमःकपर्दिने व्युक्तकेशाय नमः सहस्राक्षाय शतधन्वने नमो गिरिशाय शिविविष्टाय नमो मेघुष्टमाय शुभदे नमो ह्रस्वाय वामनाय नमो बृहदे कवर्जेयते नमो वृद्धाय संवृद्धने नमो अग्रियाय दत्तसहाय नमः आशवे जलधिराय नमस्ये ओम शांति शांति
ನಮ್ಮ ಪೂರ್ವಜರಿಗೆ ಸ್ವಪ್ನ ಸೂಚನೆ ಮುಖಾಂತರ ಸಿಕ್ಕಂಥ ಪ್ರಾಣದೇವರು ಒಂದು 350 ವರ್ಷದ ಅಂದಾಜಿನ ಇತಿಹಾಸ. ಅಪ್ಪಣ್ಣ ಭಟ್ರು ಅಂತ ನಮ್ಮ ಪೂರ್ವಜರು ಇಲ್ಲೇ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ವಜ್ರಗಂಡಿ ಅಂತ ಒಂದು ಗ್ರಾಮದಲ್ಲಿ ವಾಸ ಆಗಿರ್ತಾರೆ. ಅವರಿಗೆ ಒಂದು ದಿವಸ ಪ್ರಾಣದೇವರು ಬೆಳಗ್ಗೆ ಸ್ವಪ್ನ ಸೂಚನೆಯನ್ನು ಕೊಡ್ತಾರೆ. ಕುಷ್ಟಗಿಯ ನೈಋತ್ಯ ದಿಕ್ಕಿನಲ್ಲಿರುವಂಥ ಒಂದು ಹುಣಸೆ ತೋಪಿನಲ್ಲಿ ನನ್ನ ಪ್ರತಿಮೆ ಇದೆ, ಅದನ್ನು ತೆಗೆದು ಪ್ರತಿಷ್ಠಾಪನೆ ಮಾಡಿ ಪೂಜಾದಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ಸೂಚನೆ ಆಗ್ತದೆ. ಮರುದಿವಸವೇ ಆ ಸ್ವಪ್ನ ಸೂಚನೆಯನ್ನು ಗ್ರಾಮಸ್ಥರಿಗೆ ತಿಳಿಸಿ ಆ ಎಲ್ಲ ಗ್ರಾಮಸ್ಥರನ್ನು ಕರ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಗ್ರಾಮಸ್ಥರಿಗೂ ವಿಚಾರಗಳನ್ನು ತಿಳಿಸಿ ಪ್ರಾಣದೇವರು ಸೂಚನೆ ಮಾಡಿದಂಥ ಒಂದು ಸ್ಥಳವನ್ನು ಹುಡುಕಿ ಈ ಜಾಗದಲ್ಲಿ ಒಂದು ಹುತ್ತ ಇರ್ತದೆ.
ಆ ಹುತ್ತವನ್ನು ತೆಗೆಸಲಿಕ್ಕೆ ಬೇಕಾದಂತಹ ವಿಧಿವಿಧಾನಗಳನ್ನೆಲ್ಲ ಆಚರಿಸಿ ಹುತ್ತವನ್ನು ತೆಗೆಸಿ ಭೂಮಿಯನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸುಮಾರು 3-4 ಅಡಿಗಳಷ್ಟು ಭೂಮಿ ಅಗದ ಮೇಲೆ ಸಿಕ್ಕಂಥ ಶಿಲೆ ಅದು. ಅದನ್ನು ತೆಗೆದು ಪ್ರತಿಷ್ಠಾಪನೆ ಮಾಡಿ ಪೂಜಾದಿಗಳನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ವಿಶೇಷತೆ ಅಂದರೆ ಒಂದೇ ಶಿಲೆಯೊಳಗೆ ಶಂಖ, ಚಕ್ರ, ಹಂಸಪಕ್ಷಿಗಳು, ಪ್ರಾಣದೇವರು, ರುದ್ರದೇವರು, ಮಯೂರವಾಹನ ಗಣಪತಿ ಹಾಗೂ ಈ ಒಂದು 50 ವರ್ಷಗಳಿಂದ ರಾಯರ ವೃಂದಾವನ ಇಷ್ಟು ಕೂಡ ಸ್ವಯಂ ವ್ಯಕ್ತ, ಸ್ವಯಂ ಉದ್ಭವ. ಶೇಷದೇವರನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡಿದ್ದು. ಶೇಷದೇವರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಾರಣ ಆ ಜಾಗದಲ್ಲಿ ಹುತ್ತ ಇತ್ತು ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಈ ಕ್ಷೇತ್ರ ಪಾಲಕರು ಶೇಷದೇವರು, ಪ್ರಾಣದೇವರ ಎಲ್ಲ ಸೇವಾದಿಗಳನ್ನು ಒಂದು ಅದೃಶ್ಯ ರೂಪದಿಂದ ನಡೆಸುವವರು ಶೇಷದೇವರಾದ್ದರಿಂದ, ಹಾಗೂ ಸಂತಾನ ಅಪೇಕ್ಷೆ ಉಳ್ಳಂಥವರಿಗೆ ಇಲ್ಲಿ ವಿಶೇಷವಾಗಿ ಈ ಶೇಷದೇವರನ್ನು ಪ್ರಾರ್ಥನೆ ಮಾಡಿ ಸೇವಾದಿಗಳನ್ನು ಮಾಡೋದರಿಂದ ಶೀಘ್ರ ಸಂತಾನ ಫಲ ಆಗ್ತದೆ ಅನ್ನೋ ಒಂದು ಉದ್ದೇಶವಾಗಿ ಆ ಶೇಷದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಅದು ಕೂಡ ಪುರಾತನವಾದದ್ದೇ. ನಂತರ ಪ್ರಾಣದೇವರು ಮತ್ತೆ ಅದೇ ಅಪ್ಪಣ್ಣ ಭಟ್ಟರಿಗೆ ಸೂಚನೆಯನ್ನು ಕೊಡ್ತಾರೆ. ವೈಶಾಖ ಶುದ್ಧ ನವಮಿಯಿಂದ ಬಹುಳ ಬಿದಿಗೆ ತನಕ ಅವರನ್ನು ಕುರಿತಾಗಿ ಇಲ್ಲಿ ಉತ್ಸವಾದಿಗಳನ್ನು ನೆರವೇರಿಸಬೇಕು ಅಂತ ಪ್ರಾಣದೇವರು ಅಪ್ಪಣ್ಣ ಭಟ್ಟರಿಗೆ ಸೂಚನೆ ಕೊಡ್ತಾರೆ. ಅದೇ ರೀತಿಯಾಗಿ ಪ್ರಾಣದೇವರ ಸೂಚನೆಯಂತೆ ಇವತ್ತಿಗೂ ವೈಶಾಖ ಶುದ್ಧ ನವಮಿಯಿಂದ ಪ್ರಾರಂಭ ಮಾಡಿ ಬಿದಿಗೆ ತನಕ, ಬಹುಳ ಬಿದಿಗೆ ತನಕ ಸ್ವಾಮಿ ಉತ್ಸವಾದಿಗಳು ಜರುಗುತ್ತದೆ. ನವಮಿ ದಿವಸ ಗರುಡ ಪಟವನ್ನು ಕಟ್ತಾರೆ. ಅವತ್ತಿಂದ ಪ್ರಾರಂಭ ಉತ್ಸವ. 4 ದಿವಸ ಬಲಿ ಪ್ರದಾನ ಇರ್ತದೆ. ಬೆಳಗ್ಗೆ ಸಾಯಂಕಾಲ ಬಲಿ ಪ್ರದಾನ ಇರುತ್ತದೆ. ದಶಮಿ, ದ್ವಾದಶಿ, ತ್ರಯೋದಶಿ ಹಾಗೂ ಚತುರ್ದಶಿ ಸಾಯಂಕಾಲ ದಂಡೆ ಬಲಿ ಉತ್ಸವ ಅಂತ ಆಗ್ತದೆ. ಹಾಗೂ ಒಂದು ಚಿಕ್ಕ ರಥೋತ್ಸವ ಆಗ್ತದೆ. ಹುಣ್ಣಿಮೆ ಸಾಯಂಕಾಲ ಮಹಾರಥೋತ್ಸವ. ವೈಶಾಖ ಬಹುಳ ಪಾಡ್ಯ ಅವಭೃತ ಸ್ನಾನ. ಬಿದಿಗೆ ದಿವಸ ಮತ್ತೆ ದೇವರನ್ನ ವಾಪಸ್ಸು ಊರೊಳಗೆ ಪುರಪ್ರವೇಶ ಮಾಡಿಸ್ತಾರೆ. ಅಂದರೆ ಆಗಿನ ಕಾಲಕ್ಕೆ ದೇವಸ್ಥಾನ ಈ ಮಂಟಪ ಮಾತ್ರ ಇತ್ತು. ಆದ್ದರಿಂದ ಭದ್ರತೆ ಇರಲಿಲ್ಲ. ಆದ್ದರಿಂದ ಉತ್ಸವ ಮೂರ್ತಿಯನ್ನು ಅರ್ಚಕರು ಅವ್ರ ಮನೇಲಿ ಇಟ್ಕೊಳ್ತಾ ಇದ್ರು. ನವಮಿ ದಿವಸ ಬೆಳಗ್ಗೆ ಪಲ್ಲಕ್ಕಿಯನ್ನು ದೇವರನ್ನು ಕರ್ಕೊಂಡು ಬರ್ತಾ ಇದ್ರು. ಪಾಡ್ಯ ರಾತ್ರಿ ಅವಭೃತ ಆದಮೇಲೆ ಕಂಕಣ ಮತ್ತೆ ಗರುಡಪಟಾದಿಗಳೆಲ್ಲ ವಿಸರ್ಜನೆ ಆದಮೇಲೆ ಬಿದಿಗೆ ದಿವಸ ಸಾಯಂಕಾಲ ಮತ್ತೆ ದೇವರನ್ನು ವಾಪಸ್ ಪುರಪ್ರವೇಶ ಮಾಡಿಸಿ ಅರ್ಚಕರ ಮೇಲೆ ಇಳಿಸ್ತಾ ಇದ್ರು. ಈಗೆಲ್ಲ ಭದ್ರತೆ ಇದ್ರೂ ಕೂಡ ಆ ಹಿಂದಿನಿಂದ ಬಂದಂತೆ ಸಂಪ್ರದಾಯ ಹಾಗೆ ನಡೀತಾ ಇದೆ. ಉತ್ಸವ ಕೊನೆಯ ದಿವಸ ದೇವರನ್ನು ಮತ್ತೆ ಪುರಪ್ರವೇಶ ಮಾಡಿಸ್ತಾರೆ. ಹಾಗೂ ಈ ಪ್ರಾಣದೇವರ ಮೇಲೆ ಪ್ರಸನ್ನ ವೆಂಕಟದಾಸರು, ಅಭಿನವ ಪ್ರಾಣೇಶದಾಸರು, ಶ್ಯಾಮಸುಂದರದಾಸರು, ಅನಂತಾದ್ರೀಶರು ಇನ್ನೂ ಇತ್ಯಾದಿ ದಾಸರುಗಳು ಕೃತಿಯನ್ನು ರಚನೆಗಳನ್ನು ಮಾಡಿದ್ದಾರೆ. ಪ್ರಸನ್ನ ವೆಂಕಟದಾಸರ ಕಾಲಮಾನದ ಅಂದಾಜಿನ ಮೇಲೆ 350 ವರ್ಷ ಅಂತ ಹೇಳಬಹುದಷ್ಟೇ. ನಿಖರವಾದಂಥ ಒಂದು ಮಾಹಿತಿ, ಹಿಂದಿನ ಪುರಾವೆಗಳು, ಇತಿಹಾಸದ ಏನು ಸಿಕ್ಕಿಲ್ಲ. ಪ್ರಸನ್ನ ವೆಂಕಟದಾಸರ ಕಾಲಮಾನದ ಅಂದಾಜಿನ ಮೇಲೆ 350 ವರ್ಷದ ಇತಿಹಾಸ. ಇಲ್ಲಿ ಚಕ್ರ, ಶಂಖ, ಈ ರೀತಿಯಾಗಿ ಚಕ್ರ ಇದೆ, ಈ ರೀತಿಯಾಗಿ ಶಂಖ ಇದೆ. ಇಲ್ಲಿ 2 ಹಂಸಪಕ್ಷಿಗಳು, ಪ್ರಾಣದೇವರು ಮುಖ ಮತ್ತು ಶಿಖ ಪ್ರಾಣದೇವರ ಅವತಾರ. ಕೈಯಲ್ಲಿ ಸೌಗಂಧಿಕಾ ಪುಷ್ಪ ಹಿಡ್ಕೊಂಡಿದ್ದಾರೆ. ಇಲ್ಲಿ ಕೀಚಕನ ಸಂಹಾರ ಆಗ್ತಾ ಇದೆ. ಬಾಲದಲ್ಲಿ 5 ಲಿಂಗಗಳಿವೆ. ಇದಿಷ್ಟು ಭೀಮಸೇನ ದೇವರ ಅವತಾರ. ಬಾಲದಲ್ಲಿ 2 ಪದ್ಮಗಳಿದೆ. ಘಂಟೆ ಇದೆ. ಘಂಟೆ ಇದ್ದು ಸಹಜವಾಗಿ ವ್ಯಾಸರಾಜರ ಪ್ರತಿಷ್ಠೆ ಅಂತ ಹೇಳ್ತಾರೆ. ಇದು ಸ್ವಯಂ ವ್ಯಕ್ತ ಘಂಟೆ. ಶೇಷದೇವರು, ರುದ್ರದೇವರು, ಇಲ್ಲಿ ಮಯೂರವಾಹನ ಗಣಪತಿ, ನವಿಲಿನ ಮೇಲ್ಕೂತಂತ ಗಣಪತಿ. ಇಲ್ಲಿ ರುದ್ರದೇವರ ವಾಹನ ನಂದಿ. ಇಲ್ಲಿ ಈ ಒಂದು 50 ವರ್ಷಗಳ ಕೆಳಗೆ ಒಬ್ಬರು ನಮ್ಮ ಹಿರಿಯರಿಗೆ ಸೂಚನೆಯಾಗಿ ಈ ಜಾಗದಲ್ಲಿ ರಾಯರ ವೃಂದಾವನ ಒಡಮೂಡ್ತಾ ಇದೆ. ಇಷ್ಟು ಚೌಕಟ್ಟು ಕಾಣಬಹುದು. ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿ ಕಾಯನ್ನು ಇಟ್ಟು ತಮ್ಮ ಕೆಲಸ ಆದ್ಮೇಲೆ ಬಂದು ಆ ಕಾಯಿ ಹೊಡೆಸ್ಕೊಂಡು ಹೋಗ್ಬೋದು.